ಒಂದು ಹೆಲ್ದಿ ರೆಸಿಪಿಯೊಂದಿಗೆ ಬಂದನ್ರಿ. ಅದೇನಂದ್ರೆ ಬಸಳೆ ಸೊಪ್ಪಿಂದ ತಂಬುಳಿ ಸಿಕ್ಕಾಪಟ್ಟೆ ಹೆಲ್ದಿ ಇದು ದೇಹಕ್ಕೆ ಮತ್ತು ಹೆಲ್ತಿಗೂ ಕೂಡ. ಆದ್ರೆ ಇದು ನಾನು ಮಾಡಿದ್ದಲ್ಲ, ನಮ್ಮ ಆಂಟಿಯವ್ರು ಮಾಡಿದ್ದು ಸಿರ್ಸಿಯಿಂದ ಆ ಕಡೆ. ಮತ್ತು ಅವ್ರು ಮಾಡಿದ್ದನ್ನು ನಾನಿಲ್ಲಿ ವಿಡಿಯೋ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸಖತ್ತಾಗೈತಿ. ಹೇಗೆ ಮಾಡೋದು ಅಂತ ನೋಡ್ಕೋಬೇಕಂದ್ರೆ ವಿಡಿಯೋ ಸ್ಕಿಪ್ ಮಾಡದೆ ನೀವು ಕಂಟಿನ್ಯೂ ನೋಡಿದ್ರಿ ಅಂದರೆ ಗೊತ್ತಾಗುತ್ತೆ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸು ನಮಸ್ಕಾರಗಳು. ನಾನು ನಾಗವೇಣಿ ರಾಜ. ಇಲ್ಲಿ ನೋಡಿರಿ, ಒಂದು ಬಾಳ್ಗೆ ತೊಗೊಂಡ್ಬಿಟ್ಟು ನಾನು ಇಲ್ಲಿ ತುಪ್ಪ ಹಾಕ್ಕೊಂಡಿದ್ದಾರೆ. ಇಲ್ಲಿ ನೀವು ಬೇಕಂದ್ರೆ ಎಣ್ಣೆ ಬೇಕಾದ್ರೆ ಯೂಸ್ ಮಾಡ್ಬೋದು, ಮತ್ತು ತುಪ್ಪ ಮಾತ್ರ ಸಖತ್ತಾಗಿರ್ತೈತಿ. ಅದು ತುಪ್ಪ ಸ್ವಲ್ಪ ಕಾಯ್ದ ತಕ್ಷಣ 1 ಇಂಚು ಚಕ್ಕಿ ಹಾಗೆ ಕಾಳು ಮೆಣಸನ್ನು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಗೆ ಒಂದು ಅರ್ಧ ಸ್ಪೂನ್ ಮೆಂತೆ ಅಂದ್ರೆ ಸಿಕ್ಕಾಪಟ್ಟೆ ಕಂಪು ಕೊಡ್ತೈತಿ ತಂಬುಳಿಗೆಲ್ಲ. ಮೆಂತೆ ಇಲ್ಲದೆ ತಂಬುಳಿ ಮಾಡೋಕ್ಕೆ ಹೋಗಬೇಡ್ರಿ. ಮತ್ತು ಖಾರವಾಗಿರಲಿ ಅಂತಂದು ಹೇಳಿ ನಾನು ಕಾಳು ಮೆಣಸನ್ನು ಹಾಕಿದ್ದೀನಿ. ಹಾಗೆ ಸಾಸಿವೆನೂ ಕೂಡ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನೂ ಹಾಕೋತಿದ್ದಾರೆ. ಇದೆಲ್ಲ ಕೂಡ್ಕೊಂಡು ಚೆನ್ನಾಗಿ ಫ್ರೈ ಹಾಕಬೇಕು. ಫ್ರೈ ಆದಮೇಲೆ ಬಸಳೆ ಸೊಪ್ಪನ್ನು ಕಟ್ ಮಾಡಿಕೊಂಡು ಇದರಲ್ಲೇ ಕೂಡ ಫ್ರೈ ಮಾಡ್ಕೋಬೇಕು ಅದನ್ನು. ಹಾಗೆ ಒಂದು 2 ಸ್ಪೂನಷ್ಟು ಇಲ್ಲಿ ಬಿಳಿ ಎಳ್ಳು ಹಾಕ್ಕೋತಿದ್ದೀವಿ. ಎಳ್ಳು ಗೊತ್ತೇ ಇರಬೇಕಲ್ಲ, ಎಳ್ಳು ಹಾಕೊಂಡ್ಮೇಲೆ ಟೇಸ್ಟ್ ಹೇಳೋದೇ ಬೇಡ, ಚೆನ್ನಾಗಿರ್ತದೆ ಟೇಸ್ಟ್ ಸಿಕ್ಕಾಬಟ್ಟೆ. ಅದು ಎಳ್ಳು ಫ್ರೈ ಆದಮೇಲೆ ಇಲ್ಲಿ ಬಸಳೆ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಅದನ್ನು ಕೂಡ ಫ್ರೈ ಮಾಡ್ಕೋಬೋದು. ಹಾಗೆ ಫ್ರೈ ಮಾಡ್ಕೊಂಡ್ರೂ ಬರುತ್ತೆ, ಏನು ಪರವಾಗಿಲ್ಲ. ಅದೇನು ಎಣ್ಣೆಗೆ ಬೇಯ್ತಿದ್ದಂಗೆ ಬಾಡ್ಕೊಂಡ್ಬಿಡ್ತೈತೆ, ಒಂದು ಇಷ್ಟೇ ಆಗುತ್ತೆ. ಬಟ್ ಆದರೂ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಕಟ್ ಮಾಡಿ ಇಟ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಬೇಕು. ಹಾಗೆ ಸೈಡ್ ಕಾಯಿನೂ ಕೂಡ ತುರ್ಕೊಂಡು ಇಟ್ಕೊಂಡಿದ್ದಾರೆ. ಅದು ಕಾಯಿನ ಮತ್ತು ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿರ್ತಾವಲ್ಲ ಬಸಳೆ ಸೊಪ್ಪು ಮತ್ತು ಎಲ್ಲ, ಅದನ್ನೆಲ್ಲನೂ ಕೂಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಬರ್ಬೇಕು. ನಿಮಗೆಲ್ಲ ಗೊತ್ತಿರಬೇಕು ಬಸಳೆ ಸೊಪ್ಪು ಪೌಷ್ಟಿಕಾಂಶಗಳ ಆಗರ ಅಂತಂದೇಳಿ. ಬಾಣಂತಿಯರಿಗೆ ಹಾಗೆ ಸಣ್ಣ ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಬಾಣಂತಿಯರಿಗೆ ಕಬ್ಬಿಣಾಂಶ ಕೊರತೆಯನ್ನು ಇದು ತಪ್ಪಿಸ್ತೈತಿ. ರಿಚ್ ಐರನ್ ಕಂಟೆಂಟ್ ಐತಿದ್ರಾಗ ಅದಕ್ಕೆ. ಮತ್ತು ಹಾಗೆ ರಿಚ್ ವಿಟಮಿನ್ ಸಿ ಇರೋದ್ರಿಂದ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ಮತ್ತು ಎ ವಿಟಮಿನ್ ಇರೋದ್ರಿಂದ ಕಣ್ಣಿನ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ವಾರದಲ್ಲಿ ಒಂದು 2 ಸಲ ಆದ್ರೂ ಅಟ್ಲೀಸ್ಟ್ ಬೆಳೆ ಮಕ್ಕಳಿಗೆ ಹಾಗೆ ಬಾಣಂತಿಯರಿಗೆ ಬಸಳೆ ಸೊಪ್ಪಿನ ಸಾಂಬಾರು ಅಥವಾ ಈ ಥರ ಬಸಳೆ ಸೊಪ್ಪಿಂದ ತಂಬುಳಿ ಎಲ್ಲ ಮಾಡಿಕೊಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ನಾನು ಬಸಳೆ ಸೊಪ್ಪಿನ ಸಾಂಬಾರು ಕೂಡ ಮಾಡ್ತೀನಿ, ಬೇಳೆ ಹಾಕಿ, ಅದು ಕೂಡ ಚೆನ್ನಾಗಿರ್ತೈತಿ. ಕಾಯಿ ತುರ್ಕೊಂಡಾದ್ಮೇಲೆ ಕಾಯಿನೂ ಸೇರಿಸ್ಬಿಟ್ಟು ನಾವು ಅದು ಮಿಕ್ಸಿಗೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಟರೆ ತಂಬುಳಿ ರೆಡಿ ನೋಡ್ರಿ. ಎಷ್ಟು ಸಖತ್ತಾಗಿರ್ತೈತಿ ಅಂದರೆ ಘಮ ವಾಸನೆ, ಮನೆ ತುಂಬ ಎಲ್ಲ ಪರಿಮಳ. ಮುದ್ದೆಗೂ ಬೇಕಾದ್ರೆ ಹಾಕ್ಕೊಂಡು ಊಟ ಮಾಡ್ಬೋದು ನೀವು. ಹಾಗೆ ಅನ್ನ ಸಾಂಬಾರ್ಗೂ ಕೂಡ ಹಾಕ್ಕೊಂಡು ಊಟ ಮಾಡ್ಬೋದು. ಇವಾಗ ತಣ್ಣಗಾಗಿತ್ತು, ಎಲ್ಲ ಸೇರಿಬಿಟ್ಟು ನಾವು ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ರಿ. ಚೆನ್ನಾಗಿ ಫೈನ್ ಪೇಸ್ಟ್ ಆದ್ರೆ ಚೆನ್ನಾಗಿ ಊಟ ಮಾಡಲಿಕ್ಕೆ ಒಳ್ಳೆ ಸ್ಮೆಲ್ ಮತ್ತು ಟೇಸ್ಟ್ ಕೊಡ್ತೈತಿ. ಹಾಗೆ ಕಲರ್ ಚೇಂಜ್ ಆಗಿರೋದ್ರಿಂದ ಮಕ್ಕಳು ಇಷ್ಟಪಟ್ಟು ಉಣ್ತಾರೆ. ಗ್ರೀನ್ ಸಾಂಬಾರು ಅಂತಂದು ಹೇಳಿಬಿಟ್ಟು ಅಷ್ಟು ಟೇಸ್ಟ್ ಕೊಡ್ತೈತಿ ಇದು. ಮೊದಲೇ ನಾ ಹೇಳ್ದಂಗೆ ತಂಬುಳಿ ಖಾರವಾಗಿದ್ದರೆ ಚೆನ್ನಾಗಿರ್ತೈತಿ ಅಂತಂದನಲ್ಲ, ಅದಕ್ಕೆ ಇಲ್ಲಿ ರುಬ್ಬೇಕಾದ್ರೆ ಇಲ್ಲಿ ಮತ್ತೆ ಕಾಯಿ ಸೇರಿಸ್ಕೊಳ್ಬೇಕಾದ್ರೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಬೇಕಂದ್ರೆ ನೀವು ಹಸಿಮೆಣ್ಸಿನ್ಕಾಯಿ ಹಸಿ ವಾಸನೆ ಆಗುತ್ತೆ ಅಂತಂದ್ರೆ ಫ್ರೈನೂ ಮಾಡ್ಕೋಬೋದು. ಫ್ರೈ ಮಾಡ್ಕೋಬೇಕಾದ್ರೆ ಇಲ್ಲಿ ಹಸಿಮೆಣ್ಸಿನ್ಕಾಯಿನೂ ಹಾಕಿಬಿಟ್ಟು ಫೈನ್ ಪೇಸ್ಟ್ ಮಾಡಿಕೊಂಡು ರುಬ್ಕೊಂಡು ಬರ್ತಾರೆ. ಮತ್ತು ಇನ್ಯಾಕೆ ತಡ ಮಾಡ್ತೀರಾ ನೀವು? ಈ ಥರದ್ದೆಲ್ಲ ನಾನು ಹೇಳಿದ ಮೇಲೆ ಏನು ಮಾಡಬೇಕಂತಂದ್ರೆ ಒಂದು ಪಾಟಲ್ಲಿ ಕೂಡ ಬೆಳಿತೈತಿ ಬಸಳೆ ಸೊಪ್ಪು. ಪಾಟಲ್ಲಿ ಹಚ್ಕೊಂಡ್ಬಿಟ್ಟು ಏನಾದರೂ ಅದಕ್ಕೆ ಆಸರೆ ಕೊಟ್ಬಿಟ್ರೆ, ಒಂದು ಹಗ್ಗ ಅದು ಕಟ್ಬಿಟ್ರೆ ಚೆನ್ನಾಗಿ ಬೆಳ್ಕೊಳ್ತೈತಿ. ಇಷ್ಟೊಂದು ಚೆನ್ನಾಗಿರೋದು. ಮತ್ತು ಡೈಲಿ ಸಾಂಬಾರು ಮಾಡೇ ಮಾಡ್ತೀವಿ. ಅಟ್ಲೀಸ್ಟ್ ಸಾಂಬಾರು ಮಾಡ್ಬೇಕಾದ್ರೆ ಒಂದು 2-3 ಕಟ್ ಮಾಡಿ ಹಾಕಿಬೇಕು, ನಮ್ಗೆ ಸಖತ್ತ ಟೇಸ್ಟ್ ಇರ್ತೈತಿ. ಅದಕ್ಕೆ ಹಚ್ಕೊಂಡ್ಬಿಟ್ಟು ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮತ್ತು ಬಸಳೆ ಸೊಪ್ಪಿನ ನೀವು ಏನೇನು ಸಾಂಬಾರು ಮಾಡ್ತೀರಿ, ಯಾವ ಥರ ತಂಬುಳಿ ಮಾಡ್ತೀರಾ ಅಂತಂದು ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನೋಡಿರಿ, ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ನೋಡಿದ್ರೆ ಇನ್ನೊಂದು ಸ್ವಲ್ಪ ರುಬ್ಬೇಕಾಗಿತ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ಮತ್ತೊಂದು ಸಲ ರುಬ್ತಾ ಇದ್ದಾರೆ ಅವರು. ಚೆನ್ನಾಗಿ ಫೈನ್ ಪೇಸ್ಟ್ ಆಗಿತ್ತು ನೋಡಿರಿ. ಇವಾಗ ಇದನ್ನು ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ರಿ. ಒಂದು ಪಾತ್ರೆ ಸರ್ವ್ ಮಾಡ್ಕೊಂಡ್ಬಿಟ್ಟು ನೀವು ಫ್ರೆಶ್ ಆಗಿರೋ ಮಜ್ಜಿಗೆ ಹಾಕೋಬೇಕು. ಇದಕ್ಕೆ ಫ್ರೆಶ್ ಆಗಿರೋ ಮೊಸರನ್ನು ಕಡ್ಕೊಂಡ್ಬಿಟ್ಟು ನೀವು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿರಿ ನಿಮಗೆ ಆ ಲೆಕ್ಕಕ್ಕೆ ಹಾಕ್ಕೊಳ್ರಿ. ಅಂದರೆ ಮುದ್ದೆ, ಅನ್ನ ಸಾಂಬಾರಿಗೆ, ಅನ್ನಕ್ಕಾಯ್ತು ಅಂತಂದರೆ, ಅಂದರೆ ಸಾಂಬಾರು ಗತಿ ಯೂಸ್ ಮಾಡೋಕ್ಕಾದ್ರೆ ನೀವು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಇಲ್ಲಿ ಮಜ್ಜಿಗೆ ಮೊಸರು ಕಡಿದ್ಬಿಟ್ಟು ಮಜ್ಜಿಗೆ ಮಾಡಿಕೊಂಡು ಮಜ್ಜಿಗೆ ಸೇರಿಸ್ತಾ ಇದ್ದಾರೆ. ಇದಕ್ಕೆ ಅದೇ ಫ್ರೆಶ್ ಆಗಿದ್ದರೆ ತುಂಬ ಚೆನ್ನಾಗಿ ಅನಿಸ್ತತಿ. ನಿಮಗೆ ಕನ್ಸಿಸ್ಟೆನ್ಸಿ ಮತ್ತು ಕ್ವಾಂಟಿಟಿ ನೋಡಿಕೊಂಡು ಮಾಡ್ಕೋಬೋದು ಇದನ್ನು. ಮತ್ತು ಮಿಕ್ಸಿ ಜಾರಿಗೆಲ್ಲ ಉಳಿದಿರೋದನ್ನು ಅದಕ್ಕೆ ಮಜ್ಜಿಗೆ ಸೇರಿಸ್ಬಿಟ್ಟು ಅದಕ್ಕೆ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀವಿ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕಲರ್ ಅಂದರೆ ಎಷ್ಟು ಸಖತ್ತಾಗಿ ಬಂದೈತಿ ಅಂತಂದ್ರೆ ಮೋಸ್ಟ್ಲಿ ಮಕ್ಕಳು ಇಷ್ಟಪಟ್ಟು ಊಟ ಮಾಡ್ತಾರೆ. ಅವರು ಬರೀ ಕೆಂಪದು ಗ್ರೀನದು ನೋಡಿರ್ತಾರೆ ಸಾಂಬಾರು. ಇದು ಪಕ್ಕಾ ಗ್ರೀನ್ ಬಂದತ್ತಲ್ಲ, ಇನ್ನೂ ಚೆನ್ನಾಗಿ ಖುಷಿ ಪಡ್ತಾರೆ ಅಂತ ನನ್ನ ಅನಿಸಿಕೆ. ಹಾಗೆ ಇನ್ನೂ ಬೇಕು ಅಂತ ಅನ್ನಿಸ್ತು, ಇನ್ನೊಂದು ಸ್ವಲ್ಪ ಮಜ್ಜಿಗೆ ಸೇರಿಸ್ತಾ ಇದ್ದಾರೆ. ಈಗ ಇದಕ್ಕೊಂದು ಫೈನ್ ಒಗ್ಗರಣೆ ಕೊಟ್ಬಿಡೋಣ. ಫೈನ್ ಒಗ್ಗರಣೆ ಕೊಟ್ಬಿಟ್ರೆ ಘಮ ಅಂತ ತಂಬುಳಿ ರೆಡಿ ನೋಡಿರಿ. ಇಲ್ಲಿ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆ ಕರಿಬೇವು, ಒಣಮೆಣಸಿನ್ಕಾಯಿ,
ಇದನ್ನು ಒಗ್ಗರಣೆ ಕೊಟ್ಬಿಟ್ಟು ಅದಕ್ಕೆ ಸರ್ವ್ ಮಾಡಿದ್ರೆ ಅದಕ್ಕೆ ಹಾಕಿಬಿಟ್ಟು ಬೆರೆಸ್ಬಿಟ್ರೆ ಸಖತ್ತಾಗಿರೋ ಬಸಳೆ ಸೊಪ್ಪಿನ ತಂಬುಳಿ ರೆಡಿ ನೋಡಿರಿ ಊಟ ಮಾಡಲಿಕ್ಕೆ. ಯಾರೆಲ್ಲ ಈಗ ಇದು ಇಷ್ಟ ಆಗುತ್ತೆ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ರುಚಿ ತಕ್ಕಷ್ಟು ಉಪ್ಪು, ಬೇಕಂದ್ರೆ ಇಲ್ಲಿ ಬೆಲ್ಲ ಹಾಕ್ಕೊಳ್ರಿ. ಇಲ್ಲಿ ಜೀನಿ ಬೆಲ್ಲನ ಹಾಕ್ಕೋತಿದ್ದಾರೆ. ನಿಮಗೆ ಬೇಕಂದ್ರೆ ಇಷ್ಟಪಟ್ಟರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಟ್ ತಂಬುಳಿಗೆ ಒಂಚೂರು ಬೆಲ್ಲ ಹಾಕಿದ್ರೂ ಸಖತ್ತ ಟೇಸ್ಟ್ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿರಿ ಬೆಲ್ಲನೂ ಹಾಕ್ಕೊಂಡು. ಹಾಗೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ರು, ಕೊತ್ತಂಬರಿ ಕೂಡ ಮಿಕ್ಸ್ ಮಾಡಿದರು. ಇನ್ನೇನು ಊಟ ಮಾಡೋದೆ. ಇಲ್ಲಿ ಕೆಂಪಕ್ಕಿ ಅನ್ನ ಮಾಡಿದರು. ಕೆಂಪಕ್ಕಿ ಅನ್ನಕ್ಕೆ ಹಾಕ್ಕೊಂಡು ಬಡಿಸ್ಕೊಂಡು ಊಟ ಮಾಡಿದ್ರೆ ಎಷ್ಟು ಸಖತ್ತು ಇರ್ತೈತಿ. ಮುದ್ದೆಗೂ ಕೂಡ ಸಖತ್ತಾಗಿ ರುಚಿ ಇರ್ತೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ನೀವು ಬಸಳೆ ಸೊಪ್ಪಿಂದ ಏನೇನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ.